ನಮಸ್ಕಾರ ಎಲ್ಲ ಆತ್ಮೀಯರಿಗೆ ಲೇಖನ ಗೋಶಾಲೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಗೋಶಾಲೆಯಲ್ಲಿ ತಯಾರು ಮಾಡುವ ಪಂಚಗವ್ಯ ಹವನ ಧೂಪಬತ್ತಿ ಇದರ ಮಹತ್ವ ಏನು ಮತ್ತು ಇದು ಏನಕ್ಕೆ ವಿಭಿನ್ನವಾಗಿದೆ ಅಂತ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹಂಚ್ಕೊತೀನಿ. ನಮ್ಮ ಲೇಖನ ಗೋಶಾಲೆ ನಾವು ಈ ಥರ ಧೂಪ್ ಸ್ಟಿಕ್ನ ತಯಾರು ಮಾಡ್ತೀವಿ. ಈ ಧೂಪ್ ಸ್ಟಿಕ್ ಬಂದುಬಿಟ್ಟು ಏನು ನಾವೀಗ ಡೈಲಿ ಪೂಜೆಗೆ ಊದುಬತ್ತಿ ಅಗರಬತ್ತಿಯನ್ನು ಉಪಯೋಗ ಮಾಡ್ತೀವಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟು. ಕಾರಣ ಇಷ್ಟೇ, ಆ ಅಗರಬತ್ತಿ ಮತ್ತು ಏನು ಊದುಬತ್ತಿ ಅಂತ ಹೇಳ್ತೀವಲ್ಲ, ಅದು ಫುಲ್ ಕೆಮಿಕಲ್, ಅದ್ರಲ್ಲಿ ಬರೀ ರಾಸಾಯನಿಕ ವಸ್ತುಗಳನ್ನ ಹಾಕಿರ್ತಾರೆ ಮತ್ತು ಏನು ಬಿದಿರು ಕಡ್ಡಿಯನ್ನು ಹಾಕಿರ್ತಾರೆ. ಅದು ನಮ್ಮ ಪೂಜೆಯಲ್ಲಿ ಮಾಡೋದಿಲ್ಲ. ಮತ್ತು ನಾವು ಇಲ್ಲಿ ನಮ್ಮ ಲೇಖನ ಗೋಶಾಲೆಯಲ್ಲಿ ಏನು ಮಾಡ್ತೀವಿ ಅಂದರೆ ಪಂಚಗವ್ಯ, ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಹಾಲು ಮತ್ತು ತುಪ್ಪ ಮತ್ತು ಮೊಸರು ಮತ್ತು ಗೋಮೂತ್ರ ಮತ್ತು ಗೋಮಯ, ಈ ಪಂಚಗವ್ಯ. ಇದ್ರ ಜೊತೆಯಲ್ಲಿ ಲೋಬಾನ, ಈ ಒರಿಜಿನಲ್ ಲೋಬಾನ, ಮತ್ತು ಅದರಲ್ಲಿ ಈ ಹವನಕ್ಕೆ ಉಪಯೋಗ ಮಾಡೋ ಕೆಲವೊಂದು ಹವನ ಸಾಮಗ್ರಿಗಳು, ಸುಮಾರು 104 ಹವನ ಸಾಮಗ್ರಿಗಳನ್ನ ನಾವು ಈ ಧೂಪಬತ್ತಿಯಲ್ಲಿ ಉಪಯೋಗ ಮಾಡ್ತೀವಿ. ಇದು ನೋಡ್ಬೋದು, ಪ್ರತಿಯೊಂದು ಹವನ ಸಾಮಗ್ರಿಯಲ್ಲಿ ನಾನು ಹೆಸರು ಹಾಕಿಟ್ಟಿದ್ದೀನಿ. ಇವಾಗ ಈ ಹಳದಿ ಸಾಸಿವೆ ಇರ್ಬೋದು, ಮತ್ತು ಕೇಸರಿ, ಮತ್ತು ಇದು ಲಾವಂಚ, ಬಿಲ್ವ ಹಣ್ಣು, ಸುಮಾರು 104 ಆಯುರ್ವೇದ ಹರ್ಬ್ಗಳನ್ನು ಪೌಡ್ರ್ ಮಾಡಿ ನಮ್ಮ ಈ ಧೂಪ್ ಸ್ಟಿಕ್ಕು ಮತ್ತು ಸಾಂಬ್ರಾಣಿ ಕಪ್ಪು ಎರಡರಲ್ಲೂ ಹಾಕಿರ್ತೀವಿ. ನಾವು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಈ ಪ್ರತಿಯೊಂದು ಹವನ ಸಾಮಗ್ರಿ ಅಂದರೆ ಈ ಹಳದಿ ಸಾಸಿವೆ ಒಂದನ್ನು ಮನೆಯಲ್ಲಿ ಧೂಪ ಜೊತೆಲಿ ಸುಟ್ಟರೆ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಡೀಟೇಲ್ ಆಗಿ 3 ನಿಮಿಷ 4 ನಿಮಿಷ ವಿಡಿಯೋನ ಮಾಡಿದ್ದೀವಿ. ಅದೇ ಥರ ಇಲ್ಲಿವರೆಗೂ 28 ವಿಡಿಯೋಸ್ನ ಮಾಡಿದ್ದೀವಿ. ಅಂದರೆ ಹಾಲು ಅದನ್ನು ಧೂಪದಲ್ಲಿ ಹುರಿದಾಗ ಏನು ಬೆನಿಫಿಟ್ ಆಗುತ್ತೆ, ಆ ಥರ ಮೊಸರು ಇರ್ಬೋದು, ತುಪ್ಪ ಇರ್ಬೋದು, ಗೋಮೂತ್ರ ಇರ್ಬೋದು, ಮತ್ತು ಗೋಮಯ ಇರ್ಬೋದು, ಆ ಪಂಚಗವ್ಯ ಪ್ಲಸ್ 28 ಹರ್ಬ್ಸ್ ಬಗ್ಗೆ ವಿಡಿಯೋನ ಮಾಡಿದ್ದೀವಿ. ಮುಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಅಂದರೆ ನಮ್ಮ ಧೂಪಬತ್ತಿಗೆ ನಾವೇನೇನು ಉಪಯೋಗ ಮಾಡ್ತೀವಿ 104 ಹರ್ಬ್ಸ್ನ, ಅದು ಪ್ರತಿಯೊಂದು ಡೀಟೇಲ್ ವಿಡಿಯೋನ ಮಾಡ್ತೀವಿ. ಹೆಚ್ಚು ಮಾಹಿತಿ ಬೇಕಂದ್ರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಅದರಲ್ಲಿ ಪ್ರತಿಯೊಂದು ಹರ್ಬ್ಸ್ದು ಡೀಟೇಲ್ ವಿಡಿಯೋ ಇದೆ. ಪಂಚಗವ್ಯ ಹವನ ಧೂಪಬತ್ತಿ, ಇದೊಂದು ಧೂಪಬತ್ತಿ ನೀವು ಉಪಯೋಗ ಮಾಡೋದ್ರಿಂದ ಎಷ್ಟು ಅನುಕೂಲ ಇದೆ ಅಂದರೆ, ಮೊದಲನೇದಾಗಿ ಇದನ್ನು ನಾವು ಮನೆಯಲ್ಲಿ ಮಾಡೋದ್ರಿಂದ, ಅಂದರೆ ಪಂಚಗವ್ಯ ಹಾಲು ತುಪ್ಪ ಮೊಸರು ಗೋಮಯ ಗೋಮೂತ್ರ ಮತ್ತು 104 ವಿಧವಾದ ಆಯುರ್ವೇದ ಹರ್ಬ್ಸ್ನ ಮನೆಯಲ್ಲಿ ಸುಡೋದ್ರಿಂದ ಈ ಬರೋ ಏನು ಹೊಗೆ ಸ್ಮೋಕಿಂದ ಇಡೀ ಮನೆ ವಾತಾವರಣನ ಶುದ್ಧಿ ಮಾಡುತ್ತೆ. ಇದು ಯಾವುದು ಕ್ರಿಮಿಗಳು ಅಂದರೆ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ನಮಗೆ ಕಣ್ಣಿಗೆ ಕಾಣುತ್ತಿರೋದು, ಅದನ್ನೆಲ್ಲ ನಾಶ ಮಾಡೋ ಶಕ್ತಿ ಇದಕ್ಕಿದೆ. ಮತ್ತು ಒಂದು ಮೈಲ್ಡಾಗಿ ಫ್ರೆಗ್ನೆನ್ಸ್ ಬಂದು ಒಂಥರ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಅಂದರೆ ಈಗ ಯಾರಿಗೆ ಆಸ್ತಮಾ ಇಶ್ಯೂ ಇರ್ಬೋದು, ಬ್ರೀತಿಂಗ್ ಇಶ್ಯೂ ಇರ್ಬೋದು, ಮತ್ತು ಈ ಕೆಮ್ಮು ಇರುತ್ತೆ, ಅಂದರೆ ಈ ಅಗರಬತ್ತಿ ಮತ್ತು ನಾವು ಊದುಬತ್ತಿ ಅಂತ ಹೇಳ್ತಿಲ್ಲ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಕೆಮಿಕಲೈಸ್, ಅದನ್ನು ಹಚ್ಚೋದ್ರಿಂದ ಸುಮಾರು ಜನಕ್ಕೆ ಅಲರ್ಜಿ ಆಗುತ್ತೆ. ಇದನ್ನು ನೀವು ಹಚ್ಚೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ. ಇದನ್ನು ಸ್ಮೋಕ್ ತೊಗೊಂಡ್ರು ಅವ್ರಿಗೆ ನಮಗೂ ಕ್ಯೂರಿಫೈ ಮಾಡುತ್ತೆ. ಇದನ್ನು ನಾವು ಇನ್ಹೇಲ್ ಮಾಡಿದಾಗ ನಮ್ಮಲ್ಲಿ ಏನಾರ ಕೆಟ್ಟ ಸೂಕ್ಷ್ಮಾಣುಜೀವಿ ಇದ್ದರೆ ಅದನ್ನು ನಾಶ ಮಾಡೋ ಶಕ್ತಿ ಇದೆ. ಅಂದರೆ ಸಗಣಿ ಒಂದೇ ಸುಡೋದ್ರಿಂದ ಸುಮಾರು ಬೆನಿಫಿಟ್ ಇದೆ. ಈಗ ನೀವು ನೋಡ್ಬೋದು, ಮನೆಗಳಲ್ಲಿ ಮೊದಲೆಲ್ಲ ಹಳ್ಳಿಗಳಲ್ಲಿ ಈ ಬೆರಣಿಯಿಂದನೇ ಅಡುಗೆ ಮಾಡ್ತಾಯಿದ್ರು. ಉದ್ದೇಶ ಅಡುಗೆ ಮಾಡೋದ್ರಿಂದ ಅದೇನು ಸ್ಮೋಕ್ ಬರುತ್ತಲ್ಲ, ಈ ಬೆರಣಿ ಸುಟ್ಟಾಗ ಆ ಇಡೀ ಮನೆಯ ವಾತಾವರಣ ಶುದ್ಧಿ ಮಾಡ್ತಾಯಿದ್ರು. ನಮ್ಮ ಗೋಶಾಲೆಯಲ್ಲಿ ಸಗಣಿ ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ಪಂಚಗವ್ಯ ಹಾಕಿ 104 ಹರ್ಬ್ಸ್ನ ಮಾಡ್ತಾಯಿದ್ದೀವಿ. ಅಂದರೆ ಇದ್ರ ಬೆನಿಫಿಟ್ ಏನಿದೆ ಅಂತ ನೀವೇ ತಿಳ್ಕೊಬೋದು. ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ಚಾನಲ್, ನೀವು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿದ್ರೆ ಈ ಪ್ರತಿಯೊಂದು ಹರ್ಬ್ಸೂ ಏನೇನು ಬೆನಿಫಿಟ್ ಇದೆ ಅಂತ ನಾವು ಡೀಟೇಲಾಗಿ ವಿಡಿಯೋ ಮಾಡಿದ್ದೀವಿ. ನಮ್ಮ ರಿಸರ್ಚ್ ಟೀಮ್ ಬ್ಯಾಕ್ ಎಂಡು ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಅವ್ರಿಗೆ ಆಶ್ಚರ್ಯ ಆಗಿದೆ. ಈ ಹರ್ಬ್ಸನ್ನು ಅವರು ರಿಸರ್ಚ್ ಮಾಡಿದಾಗ ಒಂದೊಂದು ಹರ್ಬ್ಸ್ನ ರಿಸರ್ಚ್ ಮಾಡಿ ಇನ್ಫಾರ್ಮೇಟ್ ತಗೊಳ್ಳೋಕ್ಕೆ 2-3 ದಿನ ಟೈಮ್ ಆಗಿದೆ. ಅಂತ ಅಷ್ಟೊಂದು ಇನ್ಫಾರ್ಮೇಷನ್ ಇದೆ. ಯಾವ ಥರ ಸೈಂಟಿಫಿಕ್ ಪ್ರಕಾರ ಆಗ್ಬೋದು, ಆಯುರ್ವೇದ ಶಾಸ್ತ್ರ ಪ್ರಕಾರ ಆಗ್ಬೋದು, ಮತ್ತು ನಮ್ಮ ಸ್ಪಿರಿಚುವಲ್ ಅಂದರೆ ವೇದಗಳಲ್ಲಿ ಉಲ್ಲೇಖ ಆಗಿದೆ ಈ ಒಂದು ಹರ್ಬ್ಸ್ಗಳನ್ನ ಸುಡೋದ್ರಿಂದ ಎಷ್ಟೆಷ್ಟು ಅನುಕೂಲ ಇದೆ ಅಂದರೆ. ಸಾರಾಂಶ ಇಷ್ಟೇ, ಯಾವುದೇ ಹರ್ಬ್ಸ್ ಸುಟ್ಟರೂ ಮನೆ ವಾತಾವರಣ ಶುದ್ಧಿ ಮಾಡುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ಮನೆ ಔರಾನ ಕ್ಲೀನ್ ಮಾಡುತ್ತೆ. ಈ ರೀತಿ ಬಹುಮುಖ್ಯವಾಗಿ ಇನ್ನೊಂದು ಬೆನಿಫಿಟ್ ಮೇನ್ ಏನಂದರೆ, ನೀವು ಯಾವುದೇ ಕಮರ್ಷಿಯಲ್ ಗೋಶಾಲೆ ಕಮರ್ಷಿಯಲ್ ಡೈರಿ ಫಾರ್ಮ್ ಹೋದಾಗ ಅಲ್ಲಿ ಅವರು ಗಂಡು ಹಸುಗಳು ಅಂದರೆ ನಂದಿಗಳನ್ನ ಸಾಕೋದೇ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅದು ಪ್ರಯೋಜನ ಇಲ್ಲ ಅಂತ, ಅಂದರೆ ಹಾಲು ಕೊಡಲ್ಲ ಅಂತ. ಜನಗಳಿಗೆ ಏನಂದರೆ ಹಸು ಅಂದರೆ ಹಾಲು ಕೊಡೋ ಒಂದು ಮಿಷಿನ್, ಅದು ಹಾಲು ಕೊಡಲಿಲ್ಲ ಅಂದರೆ ಪ್ರಯೋಜನ ಇಲ್ಲ ಅಂತ. ಬಟ್
ನೀವು ಈ ಧೂಪತ್ತಿಯನ್ನು ಈ ನಮ್ಮ ಧೂಪತ್ತಿಯಲ್ಲಿ ಒಂದು 80 ಬರುತ್ತೆ ಒಂದು ಬಾಕ್ಸಲ್ಲಿ. ಒಂದು 30 ಜನ ಖರೀದಿ ಮಾಡಿದ್ರೆ, ಇದು ಒಂದು ಧೂಪತ್ತಿ ಬಾಕ್ಸಸ್ನ 30 ಜನ ಖರೀದಿ ಮಾಡಿದ್ರೆ, 30 ಬಾಕ್ಸ್ ಖರೀದಿ ಮಾಡಿದ್ರೆ ನಾವು ಒಂದು ನಂದಿ ಅದರ ಮೇವಿನ ವೆಚ್ಚವನ್ನು ಈ 30 ಬಾಕ್ಸ್ನ ಸೇಲ್ ಮಾಡಿ ಅದು ಬರೋ ಲಾಭದಲ್ಲಿ ನಾವು ಈ ಮೇವಿನ ವೆಚ್ಚವನ್ನು ಆರಾಮಾಗಿ ಭರಿಸ್ಬೋದು. ಅಂದರೆ ಹಾಲಿನ ಡಿಪೆಂಡೆನ್ಸಿ ಇಲ್ದಂಗೆ ಈ ನಮ್ಮ ಗೋಮಯದಲ್ಲೇ ಈ ಬೈ ಪ್ರಾಡಕ್ಟಲ್ಲೇ ನಾವು ಹಸುಗಳನ್ನ ಸಾಕ್ಬೋದು. ಬಟ್ ಅದು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಇದನ್ನು ಜನಗಳು ಉಪಯೋಗ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನಾನು ಹೇಳ್ತಿದ್ದು ನಮ್ಮ ಗೋಶಾಲೆಯಲ್ಲಿ ಈ ಪ್ರಾಡಕ್ಟ್ಗಳು ತೊಗೊಳ್ಳಿ ಅಂತಲ್ಲ, ಯಾರ್ಯಾರು ಗೋಮಯದಿಂದ ಪ್ರಾಡಕ್ಟ್ನ ಮಾಡ್ತಾರಲ್ಲ ಆ ಪ್ರಾಡಕ್ಟ್ನ ನೀವು ತೊಗೊಳ್ಳೋದ್ರಿಂದ ಅವ್ರಿಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಎಸ್ಪೆಷಲಿ ನಮ್ಮಂಥ ಗೋಶಾಲೆಗಳಿಗೆ ನಾವು ಒಂದು ಹಾಲನ್ನು ಇಲ್ಲಿ ಮಾರಾಟ ಮಾಡೋದೇ ಇಲ್ಲ. ಹೆಣ್ಣು ಹಸುಗಳಿಂದನೂ ನಾವು ಅಂದರೆ ಹಾಲು ತೆಗೆಯೋದೇ ಇಲ್ಲ. ನಮ್ಮ ಕಾನ್ಸೆಪ್ಟ್ ಹೆಣ್ಣು ಹಸು ಆಗಲಿ ಅದನ್ನು ಹಾಲಿಗೋಸ್ಕರ ಸಾಕ್ತಾ ಇಲ್ಲ. ನಾವು ಸಾಕ್ತಾ ಇರೋದಿಲ್ಲಿ ಒಂದು ಇದ್ರ ಬಗ್ಗೆ ಮಾಹಿತಿಯನ್ನು ಜನಗಳು ಹಂಚಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಮತ್ತು ಈ ಗೋಮಯದಲ್ಲೇ ಒಂದು ಸೆಲ್ಫ್ ಸಸ್ಟೈನ್ ಮಾಡಬೇಕು. ಗೋಮಯ ಪ್ರಾಡಕ್ಟ್ನ ಸೇಲ್ ಮಾಡಿ ಸೆಲ್ಫ್ ಸಸ್ಟೈನ್ ಮಾಡಬೇಕು ಅಂತ ನಮ್ಮ ಉದ್ದೇಶ. ಈ ರೀತಿ ಈ ಗೋಮಯ ಪ್ರಾಡಕ್ಟ್ನ ನೀವು ಖರೀದಿ ಮಾಡಿದಾಗ ಇಷ್ಟೊಂದು ದಿನ ಬೆನಿಫಿಟ್ ಆಗುತ್ತೆ. ನನ್ನ ಮನವಿ ಅಷ್ಟೇ, ಇದನ್ನು ಹೆಚ್ಚು ಜನಗಳಿಗೆ ತಿಳಿಸಿ. ಇದು ನಿಮಗೆ ನೀವೇ ಗೂಗಲಲ್ಲಿ ನಾನೊಂದು ಈ ವಿಡಿಯೋದಲ್ಲಿ ನಾವು ಏನೇನು ಪ್ರಾಡಕ್ಟ್ನ ಏನೇನು ಹವನ ಸಾಮಗ್ರಿಗಳನ್ನು ನಾವು ಇದರಲ್ಲಿ ಉಪಯೋಗಿಸ್ತೀವೋ ಅದೆಲ್ಲ ಲೀಸ್ಟನ್ನು ಶೇರ್ ಮಾಡ್ತೀನಿ. ಅದು ಒಂದೊಂದು ಲೀಸ್ಟನ್ನು ನೀವೇ ಗೂಗಲಲ್ಲಿ ಮತ್ತು AI ಸಹಾಯದಿಂದ ರಿಸರ್ಚ್ ಮಾಡಿ ಎಷ್ಟು ಬೆನಿಫಿಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋ ನನ್ನ ಮನವಿ ಇಷ್ಟೇ. ದಯವಿಟ್ಟು ಈ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಮತ್ತು ನಿಮ್ಮ ಕಮ್ಯುನಿಟಿ, ನಿಮ್ಮ ಸ್ನೇಹಿತರಾಗ್ಬೋದು, ನಿಮ್ಮ ಸಂಬಂಧಿಕರಾಗ್ಬೋದು ಈ ಪ್ರಾಡಕ್ಟ್ ಬಗ್ಗೆ ತಿಳಿಸಿ ಅವ್ರಿಗೂ ಎಂಕರೇಜ್ ಮಾಡಿ. ಇದು ಒಂಥರ ಗೋ ಸೇವೆ ಇದ್ದಂಗಿದೆ. ಅಂದರೆ ಇದು ಏನಕ್ಕೆ ಎಷ್ಟು ಫೋರ್ಸ್ಗಳು ಹೇಳ್ತೀವಿ ಅಂದರೆ, ನಾವು ಗೋ ಹತ್ಯೆಯನ್ನು ಮಾಡಬಾರ್ದು, ಅದು ನಿಷೇಧ ಮಾಡಬೇಕಂತ ಓಡಾಡ್ತೀವಿ. ಬಟ್ ಇದೊಂದು ಚಿಕ್ಕ ಪ್ರಯತ್ನ ಪ್ರತಿಯೊಬ್ಬರು ಮಾಡಿದಾಗ ಯಾವಾಗ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಈಗ ಒಂದು ಹಸುವಿಂದ ಸಗಣಿಯಿಂದನೇ ಆದಾಯ ಬರೋಕ್ಕೆ ಸ್ಟಾರ್ಟ್ ಆದರೆ ಪ್ರತಿಯೊಬ್ಬರು ಯಾರೂ ಅದನ್ನು ಕೊಲ್ಲೋದಕ್ಕೆ ಕೊಡೋಕ್ಕೆ ಹೋಗೋದಿಲ್ಲ. ಓಕೆ, ಇದೊಂದು ಮನವಿಯೊಂದಿಗೆ ಇದೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಜೈ ಶ್ರೀಕೃಷ್ಣ, ಜೈ ಗೋಮಾತೆ.